ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸಲಾಯಿತು. ಹನುಮ ಜಯಂತ್ಯೋತ್ಸವ ಸಮಿತಿ ಉತ್ಸವ ಆಯೋಜಿಸಿತ್ತು. ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಹನುಮ ವಿವಿಧ ಮೂರ್ತಿಗಳು ಗಮನ ಸೆಳೆದಿದ್ದು, ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಗೊಂಬೆ ಕುಣಿತ ಸೇರಿ ತಮಟೆ ನಗಾರಿ ಸೇರಿ ಹಲವು ತಂಡಗಳು ಭಾಗಿಯಾಗಿದ್ವು. ಅಶೋಕ ರಸ್ತೆ, ಇರ್ವಿನ್ ರಸ್ತೆ ಸೇರಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಹನುಮ ಜಯಂತಿಯಲ್ಲಿ ಜೆಡಿಎಸ್ ಶಾಸಕ ಹರೀಶ್ ಗೌಡ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ಮಾಜಿ ಶಾಸಕ ಹಾಗೂ ಜಿಲ್ಲಾ ನಗರಾಧ್ಯಕ್ಷ ನಾಗೇಂದ್ರ ಸೇರಿ ಮುಖಂಡರು ಭಾಗಿಯಾಗಿದ್ದರು. ಮದುವೆಯಾದ ಗಂಡನನ್ನ ಬಿಟ್ಟು ಪೊಲೀಸ್ ಜೊತೆ ರೀಲ್ಸ್ ರಾಣಿ ಮೋನಿಕಾ ಪರಾರಿಯಾಗಿದ್ದಾಳೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಕಾನ್ಸ್ಟೇಬಲ್ ರಾಘವೇಂದ್ರಗೆ ಇನ್ಸ್ಟಾಗ್ರಾಂನಲ್ಲಿ ಮೋನಿಕಾ ಪರಿಚಯವಾಗಿದ್ಲು. ಮೊದಲ ಗಂಡನನ್ನ ಬಿಟ್ಟು ಎರಡನೇ ಮದುವೆಯಾಗಿದ್ದ ಮೋನಿಕಾ ಇದೀಗ 12 ವರ್ಷದ ಮಗ ಹಾಗೂ ಪತಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಪರಾರಿಯಾಗುವ ಮುಂಚೆ ಎರಡನೇ ಗಂಡನ ವಿರುದ್ಧ ಮೋನಿಕಾ ದೂರು ನೀಡಿದ್ದಾಳೆ. ಪತಿಯನ್ನ ಕರೆದು ಬುದ್ಧಿವಾದ ಹೇಳಿ ಅಂತ ಐನಾತಿ ದೂರು ನೀಡಿದ್ಲು. ಈ ಹಿನ್ನೆಲೆ ಮೋನಿಕಾ ಪತಿ ಮಂಜುನಾಥ್ನನ್ನ ಪೊಲೀಸರು ಕರೆದಿದ್ರು. ಈ ವೇಳೆ ಖತರ್ನಾಕ್ ಮೋನಿಕಾ ಮನೆಯಲ್ಲಿದ್ದ 160 ಗ್ರಾಂ ಚಿನ್ನ, 1,80,000 ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾಳೆ. ಮೋನಿಕಾ ಪರಾರಿ ಬಳಿಕ ಇನ್ಸ್ಟಾಗ್ರಾಂ ಪರಿಶೀಲಿಸಿದಾಗ ಅನೈತಿಕ ಸಂಬಂಧ ಇರೋದು ಬೆಳಕಿಗೆ ಬಂದಿದೆ. ವಿಚಾರ ತಿಳಿದು ಕಾನ್ಸ್ಟೇಬಲ್ನನ್ನ ಪೊಲೀಸರು ಅಮಾನತು ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ರೆ 3 ರಿಂದ 4 ತಿಂಗಳು ಆದ್ಮೇಲೆ ಬರ್ತೀನಿ ಅಂತ ಅಧಿಕಾರಿಗಳ ಮುಂದೆ ಕಾನ್ಸ್ಟೇಬಲ್ ಧಿಮಾಕು ತೋರಿಸಿದ್ದಾನೆ. ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ನಡೆದಿದೆ. ಬೆಂಗಳೂರು ನಗರದ ಎಪಿಎಂಎಂ ನ್ಯಾಯಾಲಯಕ್ಕೆ ಎಸ್ಐಟಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ. ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಅವರ ಪುತ್ರ ಹರ್ಷಾನಂದ ಸೇರಿ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 22,000 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ 7 ಮಂದಿಯನ್ನ ಆರೋಪಿಗಳು ಅಂತ ಹೆಸರಿಸಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾಗಿದ್ದ ಮತಗಳ್ಳತನ ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ ಪಾತ್ರವಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ದೋಷಾರೋಪ ಪಟ್ಟಿಯಲ್ಲಿ 5,994 ಮತಗಳನ್ನು ಅಳಿಸಿ ಹಾಕಲು ಕಾಲ್ ಸೆಂಟರ್ ಬಳಕೆ ಮಾಡಲಾಗಿದೆ. ಮತ ಕಳವಿಗೆ ಮಾಜಿ ಶಾಸಕರು ಹಣ ಕೂಡ ಪಾವತಿ ಮಾಡಿದ್ದಾರೆ. ದಾಳಿ ವೇಳೆ ಸಿಕ್ಕಿದ ಡಿಜಿಟಲ್ ಸಾಕ್ಷ್ಯದಿಂದ ಕೃತ್ಯ ಸಾಬೀತಾಗಿದೆ. ಈ ಕೃತ್ಯದಲ್ಲಿ ತಂದೆ ಮಗ ಪ್ರಮುಖ ಆರೋಪಿಗಳು ಅಂತ ಉಲ್ಲೇಖಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.